ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಓಲ್ಡರ್ ಮೆನ್, ಈ ವಯಸ್ಸಾದಂತಹ ಪುರುಷರಲ್ಲಿ ಈ ಶೀಘ್ರ ಸ್ಫಲನ ಅಥವಾ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಆಗ್ತಾ ಇದ್ದಾಗ ಅದಕ್ಕೆ ಏನು ಟ್ರೀಟ್ಮೆಂಟನ್ನು ಮಾಡ್ಬೋದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಅಂದರೆ ಏನು? ಶೀಘ್ರ ಸ್ಫಲನ ಅಥವಾ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಅಂದರೆ ನೀವು ಸಂಬಂಧ ಮಾಡ್ತಾ ಇದ್ದಾಗ ವಿತಿನ್ 1 ಮಿನಿಟ್ ನಿಮ್ಮ ವೀರ್ಯ ಔಟ್ ಆಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಬೇಗ ಶೀಘ್ರವಾಗಿ ಸ್ಫಲನವಾಗ್ತಾ ಇದೆ. ಇದನ್ನು ನಾವು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇದ್ದೇವೆ. ಸೊ ವಿತಿನ್ 1 ಮಿನಿಟ್ ಆಫ್ ಸೆಕ್ಷುವಲ್ ಇಂಟರ್ಕೋರ್ಸ್ ವೀರ್ಯ ಹೊರಗೆ ಬಂದುಬಿಡುತ್ತೆ. ಇದರಿಂದ ನಿಮಗೆ ಮತ್ತು ನಿಮ್ಮ ಪಾರ್ಟ್ನರಲ್ಲಿ ಈ ಸೆಕ್ಷುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು, ಫ್ರಸ್ಟ್ರೇಷನ್ನು ಇವೆಲ್ಲ ಆಗ್ತಾ ಇರುತ್ತೆ. ಈ ಕಂಡೀಷನನ್ನು ನಾವು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ. ಸೊ ಶೀಘ್ರ ಸ್ಫಲನ ಯಾವುದೇ ವಯಸ್ಸಿಗೂ ಆಗ್ಬೋದು. ಸೊ ಏಜ್ ಆಗ್ತಾ ಹೋದ ಹಾಗೆ ಶೀಘ್ರ ಸ್ಫಲನ ಹೆಚ್ಚಾಗತ್ತೆ ಅಂತ ಏನಿಲ್ಲ. ಬಟ್ ಓಲ್ಡ್ ಏಜಲ್ಲಿ ಈ ಶೀಘ್ರ ಸ್ಫಲನ ಆಗಲಿಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ಯಾವುದವು? ಏಜ್ ಆಗ್ತಾ ಹೋದ ಹಾಗೆ ನಿಮಿರು ದೌರ್ಬಲ್ಯ ಕಾಮನ್ ಇರುತ್ತೆ. ನಿಮಿರು ದೌರ್ಬಲ್ಯ ಅಂದರೆ ಅವರ ಶಿಶ್ನ ಹಾರ್ಡ್ ಆಗ್ತಾ ಇರೋದಿಲ್ಲ, ಗಟ್ಟಿ ಆಗ್ತಾ ಇರೋದಿಲ್ಲ, ಅವರಿಗೆ ಸಂಬಂಧ ಮಾಡಬೇಕಾದ್ರೆ ಅವರ ಶಿಶ್ನ ಎದ್ದೇಳ್ತಾನೆ ಇರೋದಿಲ್ಲ. ಈ ಪ್ರಾಬ್ಲಮ್ ಯಾಕೆ ಆಗ್ತಾ ಇರುತ್ತೆ? ಯೂಶ್ವಲಿ ಏಜ್ ಆಗ್ತಾ ಹೋದ ಹಾಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮಿರುವಿಕೆ ಸಮಸ್ಯೆ ಜಾಸ್ತಿ ಇರುತ್ತೆ. ಈ ನಿಮಿರುವಿಕೆಯಿಂದ ಏನಾಗುತ್ತೆ, ಅದು ಎದ್ದು ನಿಲ್ಲೋದಿಲ್ಲ, ವೀಕ್ ಆಗಿರುತ್ತೆ ಇರೆಕ್ಷನ್ಸ್, ಆ್ಯಂಡ್ ಇದರಿಂದ ಬೇಗ ಈ ಸ್ಫಲನವಾಗ್ಬಿಡ್ಬೋದು. ಸೊ ಇರೆಕ್ಟೈಲ್ ಡಿಸ್ಫಂಕ್ಷನಿಂದ ಆ ವ್ಯಕ್ತಿಗೆ ಶೀಘ್ರ ಸ್ಫಲನ ಆಗ್ತಾ ಇರ್ಬೋದು. ಓಲ್ಡ್ ಏಜ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ನಿಮಗೆ ಸುಮಾರಷ್ಟು ಡಿಸೀಸಸ್ ಬರ್ತವೆ. ಡಯಾಬಿಟಿಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ. ಇವೆಲ್ಲ ರೋಗಗಳು ಇದ್ದಾಗ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇವೆಲ್ಲ ರೋಗಗಳು ಈ ಪ್ರೀ ಮೆಚೂರ್ ಇಜಾಕ್ಯುಲೇಷನನ್ನು ಮಾಡ್ಬೋದು. ನೀವು ಓಲ್ಡ್ ಏಜ್ ಆಗ್ತಾ ಇದ್ದ ಹಾಗೆ ನೀವು ಸುಮಾರಷ್ಟು ಮೆಡಿಸಿನ್ಸ್, ಡಯಾಬಿಟೀಸ್ಗಳಿಗೆ ಇರ್ಬೋದು, ಬಿ ಪಿಗಳಿಗೆ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮಿಗಿರ್ಬೋದು, ಕಿಡ್ನಿ ಪ್ರಾಬ್ಲಮಿಗಿರ್ಬೋದು, ಈ ಥರ ಸುಮಾರಷ್ಟು ಗುಳಿಗೆಯನ್ನು ತೆಗೆದುಕೊಳ್ತಾ ಇರ್ತೀರ. ಕೆಲವೊಂದು ಗುಳಿಗೆಗಳಿಂದ ಶೀಘ್ರ ಸ್ಫಲನವಾಗ್ತಾ ಇರ್ಬೋದು. ಆ್ಯಸ್ ವಿ ಏಜ್ ನಮಗೆ ಡಿಪ್ರೆಷನ್ ಆಗ್ತಾ ಇರುತ್ತೆ, ತುಂಬ ಸೈಕಾಲಜಿಕಲಿ ನಾವು ಫ್ರಸ್ಟ್ರೇಷನ್ ಆಗಲಿಕ್ಕೆ ಕೆಲವೊಮ್ಮೆ ಶುರುವಾಗುತ್ತೆ, ನಿದ್ದೆ ಬರ್ತಾ ಇರೋದಿಲ್ಲ, ಆ್ಯಂಗ್ಸೈಟಿ, ಆತಂಕ ಜಾಸ್ತಿ ಆಗುತ್ತೆ. ಇವೆಲ್ಲದರಿಂದ ಈ ಶೀಘ್ರ ಸ್ಫಲನವಾಗ್ತಾ ಇರ್ಬೋದು. ಓಲ್ಡ್ ಏಜ್ ಆಗ್ತಾ ಹೋದ ಹಾಗೆ ಅಲ್ಲಿರುವಂಥ ಸ್ನಾಯುಗಳು, ಈ ಮಸಲ್ಸ್ ಏನಿರ್ತವೆ, ಪೆಲ್ವಿಕ್ ಫ್ಲೋರಿನ ಮಸಲ್ಸ್ ವೀಕ್ ಆಗಲಿಕ್ಕೆ ಶುರುವಾಗ್ತವೆ. ಇದರಿಂದ ಪ್ರೀಮೇಚರ್ ಇಜಾಕ್ಯುಲೇಷನ್ ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಆಗ್ಬೋದು, ಬಹಳ ಮದ್ಯಪಾನ ಮಾಡ್ತಾ ಇರ್ಬೋದು ನೀವು. ಇವೆಲ್ಲದರಿಂದ ಈ ಓಲ್ಡ್ ಏಜಲ್ಲಿ ಶೀಘ್ರ ಸ್ಫಲನವಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರ ಶೀಘ್ರ ಸ್ಫಲನದ ಪ್ರಾಬ್ಲಮ್ ಬಂತು ಓಲ್ಡ್ ಏಜಲ್ಲಿ ಅಂದಾಗ ನಾವು ಇದನ್ನು ಹೇಗೆ ಟ್ರೀಟ್ ಮಾಡೋದು? ಬೇಸಿಕಲಿ ಈ ಶೀಘ್ರ ಸ್ಫಲನಕ್ಕೆ ನಾವೇನು ಟ್ರೀಟ್ಮೆಂಟ್ ಇದೆ, ಇದನ್ನು ನಾವು ನಮ್ಗೆ ಏನಾದರೂ ಒಂದು ಕಾಸ್ ಗೊತ್ತಾಯಿತು ಅಂದಾಗ ನಾವು ಆ ಕಾಸನ್ನು ಫಸ್ಟು ಟ್ರೀಟ್ ಮಾಡಬೇಕಾಗತ್ತೆ. ಸಪೋಸ್ ನಿಮಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆ, ಅನ್ಕಂಟ್ರೋಲ್ಡ್ ಬಿ ಪಿ ಇದೆ, ಆ್ಯಂಡ್ ಇದರಿಂದ ಎಲ್ಲ ನಿಮಗೆ ಈ ಥರದ ಸೆಕ್ಷುವಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದಾಗ ನಾವು ಆ ಶುಗರನ್ನು ಕಂಟ್ರೋಲ್ ಮಾಡೋದು, ಬಿ ಪಿಯನ್ನು ಕಂಟ್ರೋಲ್ ಮಾಡೋದು, ಇವುಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಯಾಕಂದರೆ ಕೆಲವೊಮ್ಮೆ ಇವುಗಳಿಂದ ಈ ಪ್ರಾಬ್ಲಮ್ ಬರ್ತಾ ಇರ್ಬೋದು. ನಿಮಗೆ ಹೈಪರ್ ಥೈರಾಯ್ಡ್ ಇದೆ, ಥೈರಾಯ್ಡಿನ ಪ್ರಾಬ್ಲಮ್ ಬಂದಿದೆ, ಆವಾಗ ನಾವು ಥೈರಾಯ್ಡಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೇವೆ. ಸೊ ಇವು ಈ ಟ್ರೀಟ್ಮೆಂಟ್ ಆಫ್ ದ ಕಾಸ್. ಸೊ ಸಪೋಸ್ ನಿಮಗೆ ಇವೆಲ್ಲನೂ ನೀವು ಮಾಡಿದ್ದೀರಾ, ನಿಮ್ಮ ಶುಗರ್ ಕಂಟ್ರೋಲಲ್ಲಿದೆ, ಬಿ ಪಿ ಕಂಟ್ರೋಲಲ್ಲಿದೆ, ಬಟ್ ಸ್ಟಿಲ್ ನಿಮಗೆ ಈ ಥರದ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ನಾವು ಕೆಲವೊಂದು ಥೆರಪೀಸನ್ನು ಹೇಳ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಬರುತ್ತೆ ಈ ಸ್ಪ್ರೇಸ್. ಕೆಲವೊಂದು ಡಿಲೇ ಸ್ಪ್ರೇಸ್ ಅಂತ ಸಿಗ್ತಾ ಇರ್ತವೆ. ಈ ಸ್ಪ್ರೇಗಳ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ. ಹೇಗೆ ಈ ಸ್ಪ್ರೇಸ್ ಕೆಲಸ ಮಾಡ್ತವೆ, ಇವುಗಳ ಸೈಡ್ ಇಫೆಕ್ಟ್ಸ್ ಏನು, ಯಾವಾಗ ಇದನ್ನು ಹಚ್ಕೊಳ್ಬೇಕು ಎಕ್ಸೆಟ್ರಾ. ಸೊ ಈ ಸ್ಪ್ರೇ ಏನು ಮಾಡ್ತವೆ, ಈ ಸ್ಪ್ರೇಗಳಲ್ಲಿ ಒಂದು ಲೋಕಲ್ ಎನಸ್ಥೆಟಿಕ್ ಇರುತ್ತೆ. ಲೋಕಲ್ ಎನಸ್ಥೆಟಿಕ್ ಅಂದರೆ ಏನು? ನೀವು ಡೆಂಟಿಸ್ಟ್ ಹತ್ರ ಹೋದಾಗ ನೀವು ಹಲ್ಲು ಕೀಳಬೇಕು ಅಂದಾಗ ನಿಮಗೆ ಆ ಏರಿಯಾನ ನಮ್ ಮಾಡಲಿಕ್ಕೆ, ಆ ಏರಿಯಾದಲ್ಲಿ ನಿಮ್ಗೆ ಪೇನ್ ಆಗಬಾರ್ದು ಅನ್ನೋದಕ್ಕೆ ಒಂದು ಇಂಜೆಕ್ಷನ್
ಇಂಜೆಕ್ಷನ್ ಕೊಡ್ತಿರ್ತಾರೆ, ಲಿಗ್ನೋಕೇನ್ ಇಂಜೆಕ್ಷನ್, ಸೇಮ್ ಅದೇ ರೀತಿಯಾದ ಕಂಟೆಂಟ್ ಈ ಸ್ಪ್ರೇಯಲ್ಲಿರುತ್ತೆ. ಸೊ ಏನಾಗುತ್ತೆ, ಇದು ಶಿಶ್ನವನ್ನು ನಮ್ ಮಾಡಿಬಿಡುತ್ತೆ, ಏನು ಸೆನ್ಸೇಷನ್ ಆಗೋದಿಲ್ಲ, ನರಗಳು ಅಷ್ಟು ಫಾಸ್ಟ್ ಆಗಿ ರಿಫ್ಲೆಕ್ಸಸನ್ನು ಮಾಡ್ತಾ ಇರೋದಿಲ್ಲ. ಸೊ ಆವಾಗ ಸ್ವಲ್ಪ ಟೈಮಿಂಗ್ ಹೆಚ್ಚಿಗೆ ಆಗ್ಬೋದು. ಸೊ ಮಾರ್ಕೆಟಲ್ಲಿ ಸುಮಾರಷ್ಟು ಈ ಥರದ ಸ್ಪ್ರೇ ಸಿಗ್ತಾ ಇರ್ತವೆ, ಲಾಂಗ್ ಲಾಸ್ಟಿಂಗ್ ಸ್ಪ್ರೇ, ಡಿಲೇ ಸ್ಪ್ರೇ ಎಕ್ಸೆಟ್ರಾ. ಎಲ್ಲರಲ್ಲೂ ಇದು ಕೆಲಸ ಮಾಡಲಿಕ್ಕಿಲ್ಲ. ಕೆಲವೊಬ್ಬರಲ್ಲಿ ಅವರು ಸರಿಯಾಗಿ ಯೂಸ್ ಮಾಡದೇ ಇದ್ದಾಗ, ಈ ಥರದ ಕಂಡೀಷನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಈ ಸ್ಪ್ರೇ ಅವರಲ್ಲಿ ಅಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಬಟ್ ಕೆಲವೊಂದು ಸಲ ಈ ಓಲ್ಡ್ ಏಜ್ ಮೆನ್ ಇರ್ತಾರೆ, ಅವ್ರು ಕೇಳ್ತಿರ್ತಾರೆ ನಮಗೆ ಯಾವುದು ಸೈಡ್ ಇಫೆಕ್ಟ್ಸ್ ಬೇಡ, ಏನಾದರೂ ಎಣ್ಣೆನೋ ಆ ಥರ ಅಥವಾ ಏನಾದರೂ ಸ್ಪ್ರೇ ಇದ್ದರೆ ಹೇಳಿ ಅಂತ. ಸೊ ಶೀಘ್ರ ಸ್ಫಲನಕ್ಕೆ ನೀವು ಈ ಥರದ ಸ್ಪ್ರೇಗಳನ್ನು ಟ್ರೈ ಮಾಡಿ ನೋಡ್ಬೋದು. ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಇದರಲ್ಲಿ ಏನೇನು ಸೈಡ್ ಇಫೆಕ್ಟ್ಸ್ ಆಗುತ್ತೆ, ಇವುಗಳನ್ನೆಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ಆ ವಿಡಿಯೋವನ್ನು ರೆಫರ್ ಮಾಡಿ. ಬಟ್ ನೆನ್ಪಿಟ್ಕೊಳ್ಳಿ, ಕರೆಕ್ಟಾಗಿ ಯೂಸ್ ಮಾಡಿದರೆ, ಕರೆಕ್ಟ್ ಪ್ರಿಕಾಷನ್ ತೊಗೊಂಡು ಅದನ್ನು ಹೇಳಿದಂತೆಯೇ ಅದನ್ನು ಯೂಸ್ ಮಾಡಿದರೆ ಮೆಜಾರಿಟಿ ಅರೌಂಡ್ 50 to 60% ಆಫ್ ದ ಜನರಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಬಟ್ ಎಸ್, ಇದಕ್ಕೂ ತನ್ನದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. ಬಟ್ ಕಂಪೇರ್ ಟು ಅದರ್ ಮೊಡ್ಯಾಲಿಟೀಸ್ ಅಷ್ಟು ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ಯಾಕಂದರೆ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಹೊರಗಡೆಯಿಂದ ನಾವು ಹಾಕ್ತಾ ಇರ್ತೇವೆ, ನಾವು ನುಗ್ತಾ ಇರೋದಿಲ್ಲ. ಸೊ ಇದು ಸ್ಪ್ರೇ ಆಯಿತು. ಈಗ ಸಪೋಸ್ ಸ್ಪ್ರೇ ಕೆಲಸ ಮಾಡಲಿಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ಏನಿದೆ, ನೆಕ್ಸ್ಟ್ ಆಪ್ಷನ್ ಬರುತ್ತೆ ಗುಳಿಗೆ. ಸೊ ಈಗ ಪ್ರೀಮೆಚೂರ್ ಇಜಾಕ್ಯುಲೇಷನಿಗೆ ನಾವು ಡೆಪಾಕ್ಸಿಟಿನ್ ಅನ್ನುವಂಥ ಒಂದು ಮೆಡಿಸಿನನ್ನು ಕೊಡ್ತಾ ಇರ್ತೇವೆ. ಈ ಡೆಪಾಕ್ಸಿಟಿನ್ 30 mg 60 mg ಈ ಥರದ ಡೋಸೇಜಲ್ಲಿ ಬರ್ತಾ ಇರುತ್ತೆ. ಸೊ ಡೆಪಾಕ್ಸಿಟಿನ್ ಯೂಶ್ವಲಿ ಒಂದು ಸೇಫ್ ಡ್ರಗ್ ಆ್ಯಂಡ್ ಒಂದು ಪೋಟೆಂಟ್ ಔಷಧಿ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ನಿಗೆ. ಬಟ್ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಸಹ ಈ ಔಷಧಿಗೆ ಇರ್ತವೆ. ಸೊ ಈ ಡ್ರಗ್ ಏನಿರುತ್ತೆ, ಈ ಔಷಧಿ ಡೆಪಾಕ್ಸಿಟಿನ್ ಏನಿರುತ್ತೆ, ಇದು ಕೆಲವೊಮ್ಮೆ ಈ ನಿಮಿರು ದೌರ್ಬಲ್ಯಕ್ಕೆ ಕೊಡುವಂತಹ ಗುಳಿಗೆ ಅದರ ಜೊತೆ ಕಾಂಬಿನೇಷನ್ ಬರ್ತಾ ಇರುತ್ತೆ. ಸೊ ಕೆಲವೊಂದು ಪೇಷಂಟಿಗೆ ನಿಮಿರು ದೌರ್ಬಲ್ಯನೂ ಇರುತ್ತೆ ಆ್ಯಂಡ್ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ನೂ ಇರುತ್ತೆ. ಅಂಥವರಲ್ಲಿ ನಾವು ಈ ಗುಳಿಗೆಯನ್ನು ಕೊಟ್ಟಾಗ ಅದು ಅವರಿಗೆ ಸ್ವಲ್ಪ ಇಫೆಕ್ಟಿವ್ ಇರುತ್ತೆ. ಕೆಲವೊಬ್ಬರಲ್ಲಿ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಅಷ್ಟೇ ಇದ್ದಾಗ ನಾವು ಬರೀ ಡೆಪಾಕ್ಸಿಟಿನನ್ನು ಕೊಡ್ತಾ ಇರ್ಬೋದು. In case if there are both, then we can give a combination of tadalafil and depoxitin. ಈ ಗುಳಿಗೆ ಡೆಪಾಕ್ಸಿಟಿನನ್ನು ನೀವು ಎವ್ರಿಡೇ ತೆಗೆದುಕೊಳ್ಳೋ ಹಾಗೆ ಇರೋದಿಲ್ಲ. ಇದನ್ನು ವಾರದಲ್ಲಿ ಒಂದೇ ಸಲ ಯೂಸ್ ಮಾಡ್ಬೋದು. ಅದು ಮಿನಿಮಮ್ ಒಂದು 1/2 an hour to 1 hour ಬಿಫೋರ್ ಈ ನೀವು ಸಂಬಂಧ ಮಾಡೋಕ್ಕಿಂತ 1/2 an hour to 1 hour ಮೊದಲು ತೊಗೊಳ್ಬೇಕಾಗತ್ತೆ. ಯಾಕಂದರೆ ಈ ಗುಳಿಗೆಗೆ ಕೆಲಸ ಮಾಡೋಕ್ಕೆ ಟೈಮ್ ಬೇಕಾಗತ್ತೆ. ಸೊ ನೀವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಬೇಕು ಎಷ್ಟು ಹೊತ್ತು ಬೇಕಾಗ್ಬೋದು ಅಂತ. ಸೊ ಆವಾಗ ಇದು ನಿಮ್ಮ ಟೈಮಿಂಗನ್ನು ಸ್ವಲ್ಪ ಹೆಚ್ಚಿಗೆ ಮಾಡುತ್ತೆ. ಕೆಲವೊಂದು ಸಲ ಪೇಷಂಟ್ಸ್ ಕೇಳ್ತಾರೆ ಎಷ್ಟು ಟೈಮಿಂಗನ್ನು ಹೆಚ್ಚಿಗೆ ಮಾಡುತ್ತೆ. ನಿಮಗೆ ಶೀಘ್ರ ಸ್ಫಲನ ಆಗ್ತಾ ಇದೆ ಅಂದರೆ ಒಂದೇ ನಿಮಿಷದ ಒಳಗಡೆನೆ ಔಟ್ ಆಗ್ತಾ ಇದ್ದಾಗ ಇದು ಅದಕ್ಕಿಂತ ಒಂದು 2 ಅಥವಾ 3 ನಿಮಿಷ ಅಷ್ಟೇ ಹೆಚ್ಚಿಗೆ ಮಾಡುತ್ತೆ ಹೊರತು ಒಂದು ತಾಸು ಅರ್ಧ ತಾಸು ಹೆಚ್ಚಿಗೆ ಮಾಡುವಂಥ ಯಾವುದೇ ಔಷಧಿ ಇರೋದಿಲ್ಲ. ಸೊ ಸಪೋಸ್ ನೀವು ಆ ಎಕ್ಸ್ಪೆಕ್ಟೇಷನ್ನಿಂದ 1 ತಾಸು ಮಾಡೋಕ್ಕಾಗತ್ತೆ ಅಂತ ಹೋಗ್ತಾ ಇದ್ದರೆ ಅದು ಆ ರೀತಿ ಕೆಲಸ ಮಾಡೋದಿಲ್ಲ. ಇವೆಲ್ಲ ಗುಳಿಗೆಗೆ ತಮ್ಮದೇ ಆದಂಥ ಸ್ಟ್ರೆಂತ್ ಇರುತ್ತೆ, ಡೋಸೇಜ್ ಇರುತ್ತೆ, ಸೈಡ್ ಇಫೆಕ್ಟ್ಸ್ ಇರುತ್ತೆ. ಸೊ ಅದರಿಂದ ಇದು ಈ ಟೈಮಿಂಗನ್ನು ಇದ್ದ ಟೈಮಿಂಗ್ಗಿಂತ ಒಂದು 2-3 ಮಿನಿಟ್ಸ್ ಇಂಪ್ರೂವ್ ಮಾಡ್ತಾ ಇರುತ್ತೆ. ಕೆಲವೊಮ್ಮೆ ಈ ಗುಳಿಗೆಯಿಂದ ನಿಮಗೆ ವಾಂತಿ ಬಂದಂಗೆ ಆಗ್ಬೋದು, ತಲೆ ತಿರುಗದಂಗೆ ಆಗ್ಬೋದು, ಇಂಡೈಜೆಷನ್ ಆಗ್ಬೋದು, ನಾಸಿಯಾ ಆಗ್ಬೋದು, ಲೂಸ್ ಮೋಷನ್ಸ್ ಆಗ್ತಾ ಇರ್ಬೋದು, ಬಾಯೆಲ್ಲ ಒಣಗಿ ಬಂದಂಗೆ ಆಗ್ತಾ ಇರ್ಬೋದು. ಇವು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಈ ಗುಳಿಗೆದು. ಕೆಲವೊಂದು ಕಂಡೀಷನ್ಸಲ್ಲಿ ಈ ಡೆಪಾಕ್ಸಿಟಿನ್ ತೆಗೆದುಕೊಳ್ಳೋದಿತ್ತು ಅಂದಾಗ ನೀವು ಕೇರ್ಫುಲ್ ಆಗಿರಬೇಕು. ಸಪೋಸ್ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾವೆ, ನಿಮ್ಮ ಹಾರ್ಟ್ ಬಹಳ ಬೇಗ ಫ್ಲಟರ್ ಆಗ್ತಾ ಇದೆ, ಬಹಳ ಬಡ್ಕೊಳ್ತಾ ಇದೆ, ಬೇಗ ಟ್ಯಾಕಿಕಾರ್ಡಿಯಾ ಟೈಪ್ ಇದೆ, ಅಂಥ ಕಂಡೀಷನ್ಸಲ್ಲೆಲ್ಲ ಈ ಔಷಧಿ ಸೇಫ್ ಆಗಿರೋದಿಲ್ಲ. ಸಪೋಸ್ ನಿಮಗೆ ಈ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದೆ, ಮಾನಸಿಕ ರೋಗ ಇದೆ, ನೀವು ಬಹಳ ಖಿನ್ನತೆ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಅಥವಾ ನಿಮಗೆ ಬೈಪೋಲಾರ್ ಡಿಸೀಸ್ ಇದೆ, ಸೊ ಈ ಮೆಂಟಲ್ ಇಲ್ನೆಸ್ಸಿಗೆ ನೀವು ಏನಾದರೂ ಔಷಧಿ ತೆಗೆದುಕೊಳ್ತಾ ಇದ್ದೀರಿ ಅಂದಾಗ ಈ ಗುಳಿಗೆ ಅಷ್ಟು ಸೇಫ್ ಆಗಿರೋದಿಲ್ಲ. ನಿಮಗೆ ಈ ಸಿವಿಯರ್ ಲಿವರ್ ಡಿಸೀಸ್ ಇದೆ ಅಥವಾ ನಿಮಗೆ ಸಿವಿಯರ್ ಕಿಡ್ನಿ ಪ್ರಾಬ್ಲಮ್ ಇದೆ, ಈ ಲಿವರ್ ಕಿಡ್ನಿನೇ ಈ ಗುಳಿಗೆಗಳನ್ನು ಹೊರಗೆ ತೆಗೆದು ಹಾಕ್ತಾ ಇರ್ತವೆ. ಅಂಥ ಕಂಡೀಷನ್ಸಲ್ಲಿ ನೀವು ಈ ಗುಳಿಗೆಯನ್ನು ತೆಗೆದುಕೊಂಡ್ರೆ ಇದು ಸೇಫ್ ಆಗಿರೋದಿಲ್ಲ. ಸೊ ಸಿವಿಯರ್ ಲಿವರ್ ಡಿಸೀಸ್ ಇತ್ತು, ಸಿವಿಯರ್ ಕಿಡ್ನಿ ಪ್ರಾಬ್ಲಮ್ ಇತ್ತು, ಅಂಥ ಕಂಡೀಷನ್ಸಲ್ಲಿ ಸಹ ಈ ಗುಳಿಗೆ ಸೇಫ್ ಆಗಿರೋದಿಲ್ಲ. ಸಪೋಸ್ ನಿಮಗೆ ಫಿಟ್ಸ್ ಇದೆ, ಎಪಿಲೆಪ್ಸಿ ಇದೆ, ಈ ಕಂಡೀಷನ್ಸಲ್ಲೂ ಈ ಡೆಪಾಕ್ಸಿಟಿನ್ ಸೇಫ್ ಆಗಿರೋದಿಲ್ಲ.
ಬಿ ಪಿ ಗುಳಿಗೆಯನ್ನು ತೆಗೆದುಕೊಳ್ತಾ ಇದ್ದವರು ಅದರ ಜೊತೆ ಈ ಡೆಪಾಕ್ಸಿಟಿನನ್ನು ತೆಗೆದುಕೊಂಡ್ರೆ ನಿಮ್ಮ ಬಿ ಪಿ ಸಡನ್ನಾಗಿ ಡ್ರಾಪ್ ಆಗ್ಬೋದು. ಸೊ ಬಿ ಪಿ ಗುಳಿಗೆಗಳ ಜೊತೆ ಈ ಗುಳಿಗೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು. ಕೆಲವೊಂದು ಪೇನ್ ಕಿಲ್ಲರ್ಸ್ ಜೊತೆ, ಕೆಲವೊಂದು ಆ್ಯಂಟಿಬಯೋಟಿಕ್ಸ್, ಎರಿಥ್ರೋಮೈಸಿನ್ ಎಕ್ಸೆಟ್ರಾ ಅಂಥವುಗಳ ಜೊತೆ ಸಹ ಈ ಗುಳಿಗೆ ಇಂಟರ್ಯಾಕ್ಟ್ ಮಾಡ್ಬೋದು. ಸೊ ಆ ಗುಳಿಗೆಗಳನ್ನು ತೆಗೆದುಕೊಳ್ತಾ ಇದ್ದಾಗ ಅದರ ಜೊತೆ ಡೆಪಾಕ್ಸಿಟಿನನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು. ನೀವು ಮದ್ಯಪಾನ ಮಾಡಿದ್ದೀರಾ, ಮದ್ಯಪಾನ ಮಾಡಿದ ನಂತರ ಈ ಗುಳಿಗೆಯನ್ನು ತಗೊಂಡು ಸಂಬಂಧ ಮಾಡ್ಲಿಕ್ಕೆ ಹೋಗ್ತೀರಾ ಅಂದರೆ ಅದು ಒಳ್ಳೆ ಕಾಂಬಿನೇಷನ್ ಇರೋದಿಲ್ಲ. ಯಾಕಂದರೆ ಮದ್ಯಪಾನದಿಂದ ನಿಮಗೆ ಆಲ್ರೆಡಿ ಡಿಸಿನೆಸ್ ಇರುತ್ತೆ, ತಲೆ ತಿರುಗಿದಾಗ ಆಗ್ತಾ ಇರ್ಬೋದು. ಆ್ಯಂಡ್ ಅದರ ಜೊತೆ ಈ ಡೆಪಾಕ್ಸಿಟಿನ್ ಕೂಡಿದಾಗ ನಿಮಗೆ ಅದು ಪ್ರಾಬ್ಲಮನ್ನೇ ಉಂಟು ಮಾಡ್ತಾ ಇರುತ್ತೆ. ಸೊ ಮದ್ಯಪಾನದ ಜೊತೆ ಈ ಗುಳಿಗೆಯನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು. ಡೆಪಾಕ್ಸಿಟಿನ್ ನಾನು ಹೇಳಿದೆ ಸ್ವಲ್ಪ ವಿಷನನ್ನು ಬ್ಲರ್ ಮಾಡ್ಬೋದು, ದೃಷ್ಟಿ ಮಂಜಾಗಿ ಮಾಡ್ಬೋದು, ತಲೆ ತಿರುಗಿದಾಗ ಮಾಡ್ಬೋದು, ಬಿ ಪಿ ಡೌನ್ ಮಾಡ್ಬೋದು. ಸೊ ನೀವು ಡ್ರೈವ್ ಎಕ್ಸೆಟ್ರಾ ಮಾಡೋದಿತ್ತು ಅಂತ ಹೇಳಿದಾಗ, ಗಾಡಿ ಚಲಾಯಿಸೋದಿತ್ತು ಎಲ್ಲ ಅಂದಾಗ ಈ ಔಷಧಿಯನ್ನು ಹಿಂದಿನ ದಿನ ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇದರ ಆಫ್ಟರ್ ಇಫೆಕ್ಟಲ್ಲಿ ಈ ಥರ ನಿಮಗೆ ಸ್ವಲ್ಪ ಡಿಸಿನೆಸ್, ತಲೆ ತಿರುಗೋದು ಎಲ್ಲ ಆಗ್ತಾ ಇರ್ಬೋದು. ಸೊ ಇದು ಡೆಪಾಕ್ಸಿಟಿನ್ ಗುಳಿಗೆ, ದೋ ಪೋಟೆಂಟ್ ಗುಳಿಗೆ, ಇದಕ್ಕೆ ಕೆಲವೊಂದು ಇಂಟ್ರಾಕ್ಷನ್ಸ್ ಇರ್ತವೆ. ಆ್ಯಂಡ್ ಆ್ಯಸ್ ಆ್ಯಂಡ್ ಹೌ ವಿ ಏಜ್ ನಮಗೆ ಬಹಳಷ್ಟು ಬೇರೆ ಕಂಡೀಷನ್ಸು ಇರೋದ್ರಿಂದ ಈ ಥರದ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಈ ಓಲ್ಡರ್ ಮೆನ್ನಲ್ಲಿ ನಾವು ನೋಡ್ತಾ ಇರಬಹುದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ನಾನು ಹೇಳಿದೆ ಈ ಶೀಘ್ರಸ್ಖಲನಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ನಿಮಗೆ ನಿಮಿರು ದೌರ್ಬಲ್ಯ ಇದೆ ಆ್ಯಂಡ್ ಅದರಿಂದ ನಿಮಗೆ ಶೀಘ್ರಸ್ಖಲನವಾಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಇಡಿಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಇಡಿಗೆ ಯಾವ್ಯಾವ ಔಷಧಿ ಇರುತ್ತೆ, ಓಲ್ಡ್ ಮೆನ್ನಲ್ಲಿ ಯಾವ ಔಷಧಿ ಸೇಫ್ ಇರುತ್ತೆ, ಏನೇನು ಸೈಡ್ ಇಫೆಕ್ಟ್ಸ್ ಆಗ್ಬೋದು, ಎಷ್ಟು ಡೋಸು, ಹೇಗೆ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆನೂ ನಾನೊಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡಿ. ಯಾಕಂದರೆ ಯೂಶ್ವಲಿ ನಿಮಿರು ದೌರ್ಬಲ್ಯದ ಜೊತೆ ಈ ಶೀಘ್ರಸ್ಖಲನ ಇರೋದ್ರಿಂದ ಅಥವಾ ಅದು ಇರೋದ್ರಿಂದ ಈ ಶೀಘ್ರಸ್ಖಲನ ಆಗ್ತಾ ಇರೋದ್ರಿಂದ ಕೆಲವೊಮ್ಮೆ ನಾವು ಇವೆರಡಕ್ಕೂ ಸೇರಿ ಗುಳಿಗೆಯನ್ನು ಕೊಡ್ತಾ ಇರ್ತೇವೆ. ಸೊ ಇದು ಗುಳಿಗೆ ಆಯಿತು, ಅಥವಾ ನಿಮಗೆ ಈ ನಂಬಿಂಗ್ ಏಜೆಂಟ್ ಅಥವಾ ಡಿಲೇ ಸ್ಪ್ರೇಸ್ ಆಯಿತು ಎಕ್ಸೆಟ್ರಾ. ಇವುಗಳ ಜೊತೆ ನೀವು ಕೆಲವೊಂದು ಥಿಂಗ್ಸನ್ನು ಮಾಡ್ತಾ ಇರಬೇಕು. ಇವೆಲ್ಲದರ ಜೊತೆ ನೀವು ನಿಮ್ಮ ಆಹಾರ ಪದ್ಧತಿ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಎಸ್ಪೆಷಲಿ ಕೀಗಲ್ಸ್ ಎಕ್ಸಸೈಸ್. ಈ ಕೀಗಲ್ಸ್ ಎಕ್ಸಸೈಸ್ ಏನು ಮಾಡುತ್ತೆ, ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಮಸಲ್ಸ್, ಸ್ನಾಯುಗಳನ್ನು ಅದು ಗಟ್ಟಿ ಮಾಡ್ತಾ ಇರುತ್ತೆ. ಇವುಗಳನ್ನೆಲ್ಲ ನೀವು ಅಳವಡಿಸ್ಕೊಳ್ಬೇಕು. ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲ, ಬಿ ಪಿ ಕಂಟ್ರೋಲಲ್ಲಿಲ್ಲ, ನೀವು ಬಹಳ ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಗುಳಿಗೆ ಒಂದೊಂದನ್ನ ತಿಂದ್ಕೊಂಡ್ಬಿಟ್ಟು ಅದು ನಿಮ್ಮ ಟೈಮಿಂಗನ್ನು 1 ತಾಸು ಹೆಚ್ಚಿಗೆ ಮಾಡಿಬಿಡುತ್ತೆ. ಆ ಥರದ್ದು ಯಾವುದೇ ಗುಳಿಗೆ ಔಷಧಿಗಳು ಕೆಲಸ ಮಾಡ್ತಾ ಇರೋದಿಲ್ಲ. ಓವರ್ ಆಲ್ ಹೆಲ್ತ್ ಏನಿರುತ್ತೆ, ಓವರ್ ಆಲ್ ಫಿಟ್ನೆಸ್ಸಿನ ಬಗ್ಗೆಯೂ ಸಹ ನೀವು ಕಾಳಜಿ ವಹಿಸ್ತಾ ಇರಬೇಕು. ಇವೆಲ್ಲದರ ಜೊತೆ ಕೆಲವೊಮ್ಮೆ ನಿಮಗೆ ಕೌನ್ಸಿಲಿಂಗ್ ಬೇಕಾಗಿರ್ಬೋದು, ಥೆರಪಿ ಸೆಷನ್ಸ್ ಬೇಕಾಗಿರ್ಬೋದು, ಯಾವುದರಿಂದ ನಿಮ್ಮ ಆತಂಕ ಇರ್ಬೋದು, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿಯನ್ನು ನಿಮ್ಮ ಡಾಕ್ಟರ್ ಕಡಿಮೆ ಮಾಡ್ಬೋದು. ಸೊ ಇವೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಯಾವುದಿರ್ತವೆ ಈ ಶೀಘ್ರಸ್ಖಲನನ ಟ್ರೀಟ್ ಮಾಡಲಿಕ್ಕೆ ಇನ್ ಓಲ್ಡರ್ ಮೆನ್. Thank you so much for watching the video. Please like, share and subscribe the channel. Thank you.